ನಮಸ್ಕಾರ 24x7 ಕರ್ನಾಟಕ.comಗೆ ಸ್ವಾಗತ. ನಾವೀಗ ಭೇಟಿ ಮಾಡೋದು ಬಂದಿರುವಂಥ ಮಾರ್ನೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹೀರಾ ಎಸ್ ಶೆಟ್ಟಿ ಅವ್ರನ್ನ. ಬನ್ನಿ ಅವ್ರನ್ನ ಕುರಿತು ಒಂದೆರಡು ನಿಮಿಷ ಸಂದರ್ಶನ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಹೀರಾ ಎಸ್ ಶೆಟ್ಟಿ. ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಮಾರ್ನೆ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ. ಮೇಡಮ್, ಈ ಸಲ ಗೆದ್ದಂಥ ಸಂದರ್ಭದಲ್ಲಿ ತಮಗೆ ಬಂದಂಥ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಮೇಡಮ್? 510. ಎಷ್ಟು ಮತಾಂತರದಲ್ಲಿ ತಾವು ಜಯಗಳಿಸಿದ್ದು ಮೇಡಮ್? 300. ನನಗೆ ಮೇಡಮ್, ತಾವೀಗ ಯಾವ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಕಾಂಗ್ರೆಸ್ ಬೆಂಬಲಿತ ಪಕ್ಷ ಅಂತ ಗ್ರಾಮ ಪಂಚಾಯತಿಯಲ್ಲಿ ಪಕ್ಷಗಳು ಇರೋದೇ ಇಲ್ಲ, ಹಾಗಾಗಿ ನಾನು ಕಾಂಗ್ರೆಸ್ ಬೆಂಬಲಿತ ಪಕ್ಷದಿಂದ ಆಯ್ಕೆ ಆಗಿದ್ದೀರಾ. ಓಕೆ ಮೇಡಮ್. ಮೇಡಮ್, ನಿಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂಥದ್ದು? ನಿಜವಾಗ್ಲೂ ನೀವೇ ಬಂದ ಮೇಡಮ್. ಮೊದಲನೇ ಬಾರಿಗೆ ಗೆದ್ದು ಆಯ್ಕೆಯಾಗಿ ಅಧ್ಯಕ್ಷರಾಗಿದ್ದೀರಾ ಮೇಡಮ್. ಹೇಗೆ ಅನ್ನಿಸ್ತಾ ಇದೆ ಮೇಡಮ್ ರಾಜಕೀಯ ಜೀವನ? ನಾನೀಗ ಗೆದ್ದು ಅಧ್ಯಕ್ಷರು ಫಸ್ಟ್ ಟರ್ಮಿಗೆ ಆಗಿದ್ದಲ್ಲ, ಸೆಕೆಂಡ್ ಟರ್ಮಿಗೆ ಆಗಿದ್ದು. ಫಸ್ಟ್ ಟರ್ಮಿಗೆ ನಾನು ಸದಸ್ಯರಾಗಿ 2.5 ವರ್ಷ ಇದ್ದು, ಈಗ 2ನೇ ಟರ್ಮಿಗೆ ನಾನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಅಂದರೆ ಬಂದ ಅನುದಾನದಲ್ಲಿ ನಮಗೆ ಈಗ ಏನಂದರೆ ಅವರು ಓಟ್ ಕೊಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ. ನಾವೀಗ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಅಲ್ಲ, ನಾವು ಬಂದ ಮೇಲೆ ರಾಜಕೀಯದಲ್ಲಿ ಯಾರು ಈಗ ನಮ್ಮ ವಿರೋಧ ಪಕ್ಷದವರು BJPಯವರು, ಅವರೀಗ ಬಂದು BJP ಅಂದರೆ BJP ಬೆಂಬಲಿತ ಪಕ್ಷ, ಅವರೀಗ ನಮ್ಮ ಹತ್ರ ಬಂದು ಏನಾದರೂ ಅವರ ಸಮಸ್ಯೆಗಳನ್ನು ಮನೆಯ ಸಮಸ್ಯೆಗಳನ್ನು ಏನಾದರೂ ಹೇಳಿದರೆ ಅದಕ್ಕೆ ನಮ್ಮ ಕೈಯಲ್ಲಿ ಆದಂತಹ ಈಗ ಸರ್ಕಾರದಿಂದ ಬಂದಂತಹ ಅನುದಾನ, ಬಸವ ವಸತಿ ಯೋಜನೆ ಇರ್ಬೋದು, ಕುಡಿಲಿಕ್ಕೆ ನೀರು ಇರ್ಬೋದು, ಅಥವಾ ವಿದ್ಯುತ್ ಏನಾದರೂ ಮನೆಗೆ ಕರೆಂಟ್ ಸಂಪರ್ಕ ಅಥವಾ ಸ್ಟ್ರೀಟ್ ಲೈಟ್ ಇಂಥವು ಏನು ಬಂದು ಕೇಳಿದ್ರು ನಮ್ಮ ಅನುದಾನದಲ್ಲಿ ಆದದ್ದನ್ನು ನಮ್ಮ ವಾರ್ಡಿಗೆ ನಾವು ಹೆಚ್ಚಾಗಿ ಬಂದ ಅನುದಾನದಲ್ಲಿ ನಮ್ಮ ವಾರ್ಡಿಗೆ ನಾವು ಹೆಚ್ಚಾಗಿ ಅವರ ಅದನ್ನು ವಿನಿಯೋಗಿಸ್ತೇವೆ. ಹಾಗಾಗಿ ನಮ್ಮ ಜನರು ನಮ್ಮನ್ನು ನಂಬಿರ್ತಾರೆ. ಏನು ಕಷ್ಟ ಇದ್ರೂ ಬಂದು ನಮ್ಮ ಹತ್ರ ಹೇಳ್ತಾರೆ ಅವರು. ಅದಕ್ಕೆ ನಾವು ಸರಿಯಾಗಿ ಪ್ರತಿಕ್ರಿಯಿಸೋದ್ರಿಂದ ಅವರಿಗೂ ತೃಪ್ತಿ ಇದೆ. ಓಕೆ ಮೇಡಮ್, ಅದೇ ಈಗ ತಾವು ಗೆದ್ದು 4 ವರ್ಷ ಅವಧಿಯಾಗಿದೆ ಮೇಡಮ್. ಈ 4 ವರ್ಷ ಅವಧಿಯಲ್ಲಿ ತಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದೀರಾ ಮೇಡಮ್? ಕುಡಿಲಿಕ್ಕೆ ನೀರು ಕೆಲವು ಕಡೆ ಇರಲಿಲ್ಲ, ಅಲ್ಲಿಗೆ ನಾವು ನಮ್ಮ ಹತ್ರ ನೀರಿನ ಸೋಸು ಮಾಡುವಷ್ಟು ಅನುದಾನ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಬರೋದಿಲ್ಲ. ಗ್ರಾಮ ಪಂಚಾಯತಿಲಿ ಏನು ಅಂತ ಹೇಳಿದರೆ ನೀರಿನ ನಿರ್ವಹಣೆ ಮಾಡಲಿಕ್ಕಷ್ಟೇ ನಮಗೆ ನಮ್ಮ ಅನುದಾನದಲ್ಲಿ ಬಳಕೆಗೆ ಸಾಧ್ಯ. ಮತ್ತು ನಾವು ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಿ ಈಗ ಏನು ನೀರಿನ ಕೊರತೆ ಇದೆ, ನಮ್ಮ ಗ್ರಾಮದಲ್ಲಿ ನೀರಿನ ಕೊರತೆ ಇದೆ. ಅದಕ್ಕೋಸ್ಕರವಾಗಿ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಮನವಿ ಮಾಡಿದ್ದೇವೆ, DC ಅವರಿಗೆ ಮನವಿ ಮಾಡಿದ್ದೇವೆ, ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿದ್ದೇವೆ. ಮೊನ್ನೆ MLA ಅವರು ಬಂದಿದ್ದರು, ಅವರಿಗೂ ಮನವಿ ಕೊಟ್ಟಿದ್ದೇವೆ ನಾವು. ಅದಕ್ಕೆ ಸ್ಪಂದಿಸಿಕೊಂಡು ನಮ್ಮ MLA ಅವರು ಮೊನ್ನೆ ಇದನ್ನು ಬೋರ್ ಮಾಡ್ಲಿಕ್ಕಂತ ಹೇಳ್ಕೊಂಡು ಕಳಿಸಿದ್ದಾರೆ. ಬಟ್ ಏನಾಗಿದೆ ಅಂದರೆ ಅಲ್ಲಿ ಜನರಿಗೆ ಅಲ್ಲಿ ಬೋರ್ ಮಾಡಿದರೆ ಬಾವಿ ನೀರಿಗೆ ಕೊರತೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಅವರು ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ಬೋರ್ನ್ನು ವಾಪಸ್ ಕಳಿಸಿದ್ದಾರೆ. ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಯಾಕೆ ಹೇಳಿದರೆ ನಾವು ಈಗ ನೀತಿ ಸಂಹಿತೆ ಇರ್ಲಿಕ್ಕೆ ಹೋಗಿ ನಮಗೆ ಅವರು ಹೇಳಲಿಲ್ಲ. ಹೋಗಿ ಆದಮೇಲೆ ನಮಗೆ ಫೋನ್ ಬಂತು, ಹೀಗೆ ನಾವು ಇಲ್ಲಿ ಮಾಡ್ಲಿಕ್ಕೆ ಬಿಡಲಿಲ್ಲ. ಪಾಯಿಂಟ್ ಅದಕ್ಕೆ ನಾನು ಹೇಳಿದೆ, ನೀವು ಪಾಯಿಂಟ್ ನೋಡುವಾಗ ಬೇಡ ಅಂತ ಹೇಳಬೇಕಿದ್ದಿತ್ತಲ್ಲ, ಬಂದ ಬೋರನ್ನು ನೀವು ಯಾಕೆ ವಾಪಸ್ ಕಳಿಸಿದ್ದು? ಒಂದು ನಮ್ಮ ಗಮನಕ್ಕೆ ನೀತಿ ಸಂಹಿತೆ ಇದೆ ಹೌದು, ಅಲ್ಲ ಹೇಳೋದಲ್ಲ, ಗಮನಕ್ಕಾದ್ರೂ ತರ್ಬೋದಿತ್ತಲ್ವ ಅಂತ ಹೇಳಿದಾಗ ಇಲ್ಲ, ಈಗ ನೀತಿ ಸಂಹಿತೆ ಇರ್ಲಿಕ್ಕೆ ಹೋಗಿ ನಿಮ್ಮ ಗಮನಕ್ಕೆ ತಾರದೆ ಇಲ್ಲಿ ಜನರು ಬಿಡಲಿಲ್ಲ ಅಂತೇಳಿ ಬೋರನ್ನು ವಾಪಸ್ ಕಳಿಸಿದ್ದೇವೆ ಅಂತ ಹೇಳಿದ್ದೇವೆ. ಆಮೇಲೆ ಮತ್ತು ಪುನಃ ನಾವು ಎಲ್ಲಾದರೂ ಪಾಯಿಂಟ್ ಬೇರೆ ಕಡೆ ಹೇಳಿ ಅಂತೇಳಿ ಹೇಳಿದ್ದೇವೆ. ಇಷ್ಟೊತ್ತು ಬರಲಿಲ್ಲ, ಬರ್ಬೋದು, ಇವತ್ತು ನಾಳೆಯಲ್ಲಿ ಬರ್ಬೋದು ಅನ್ನೋ ಭಾವನೆ ಇದೆ ನಮ್ಮ ಹತ್ರ, ಆಶಾಭಾವನೆ ಇಟ್ಕೊಂಡಿದ್ದೇವೆ. ಬಂದರೆ ಬೋರ್ ಮಾಡಿ ಜನಸಾಮಾನ್ಯರಿಗೆ ಎಲ್ರಿಗೂ ನೀರು ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಓಕೆ ಮೇಡಮ್. ಅಂದಾಗೆ ಮೇಡಮ್, ಇನ್ನು ತಮಗೆ 1 ವರ್ಷ ಅವಧಿ ಇದೆ ಮೇಡಮ್. ಈ 1 ವರ್ಷ ಅವಧಿನಲ್ಲಿ ಇನ್ನೂ ಯಾವ ರೀತಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಯೋಜನೆ ಹಾಕೊಂಡಿದ್ದೀರಾ ಮೇಡಮ್? ನಮಗೆ ಅದೇ ಮೇಯ್ನ್, ಈಗ ಎಲ್ಲ ಜನರಿಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆವಾಗಲೇ ಈಗ ಪ್ರೋಸೆಸ್ಸಲ್ಲಿ ಇದೆ. ಅದೇನು ನೆಕ್ಸ್ಟ್ ಇಯರ್ಗೆ ಆಗ್ಬೋದು. ನಾವು ಇಳಿಬೇಕಿದ್ರೆ ಮೊದಲೇ, ನಮ್ಮ ಈ ಅವಧಿ ಇಳಿಬೇಕಿದ್ರೆ ಮೊದಲೇ ಎಲ್ಲ ಜನಸಾಮಾನ್ಯರಿಗೂ ನೀರು, ಅವರಿಗೆ ಬೆಳಕು ಅಥವಾ ದಾರಿ ಏನಾದರೂ ಎಲ್ಲಾದರೂ ನಮ್ಮ ಅನುದಾನದಲ್ಲಿ ಆಗುವಂತಹ ದಾರಿಗಳನ್ನು ಸರಿ ಮಾಡಿಸಿ ಕೊಡಬೇಕು ಅನ್ನೋದು ಭಾವನೆ. ಓಕೆ ಮೇಡಮ್. ನನಗೆ ಮೇಡಮ್, ತಮ್ಮ ಮನೆಯವರ ಸಹಕಾರ ತಮಗೆ ಹೇಗೆ ಸಿಗ್ತಾ ಇದೆ ಮೇಡಮ್ ರಾಜಕೀಯಕ್ಕೆ? ಒಳ್ಳೆ ಸಂಪೂರ್ಣ ಸಹಕಾರ ಸಿಗ್ತಾ ಇದೆ ಮೇಡಮ್. ಅಂದಾಗೆ ತಮ್ಮ ಮೇಲಿನ ಅಧಿಕಾರಿಗಳಿಂದ ತಮಗೆ ಯಾವ ರೀತಿಯಾದಂಥ ಒಂದು ಸಹಕಾರ ಅನ್ನೋದು ಸಿಗ್ತಾ ಇದೆ ಮೇಡಮ್? ಮೇಲಿನ ಅಧಿಕಾರಿಗಳು ಸಾಮಾನ್ಯವಾಗಿ ನಾವು ಏನಾದರೂ ನಮಗೆ ಗೊತ್ತಿದ್ದದನ್ನು ನಾವು ಅವ್ರ ಹತ್ರ ಕೇಳಿದಾಗ ನಮಗೆ ಗೊತ್ತಿಲ್ಲದಿದ್ರೆ ಅದು ಹೀಗಲ್ಲ ಮೇಡಮ್ ಹಾಗೆ ಹೋಗಿ ಅಂತೇಳಿ ನಮ್ಮ PDO ಇರ್ಬೋದು ಅಥವಾ ನನಗೆ EO ಕನ್ಸಲ್ಟ್ ಮಾಡ್ತೀನಿ, ಅವರು ಸಹ ನಮಗೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲದ ಯಾವ ಮಾಹಿತಿ ಕೇಳಿದ್ರು ಅದು ಹಾಗಲ್ಲ ಹೀಗಂತ ಹೇಳಿ ಸಂಪೂರ್ಣ ಸಹಕಾರವನ್ನು ಕೊಡ್ತಿದ್ದಾರೆ. ಸಿಬ್ಬಂದಿಗಳಾದ್ರೂ ಅಷ್ಟೇ. ಸಾಮಾನ್ಯವಾಗಿ ನನಗೆ ಗೊತ್ತಿಲ್ಲದಂಗೆ ಅವರಷ್ಟಕ್ಕೆ ಅವರು ಮಾಡ್ಕೊಂಡು ಹೋಗೋದಿಲ್ಲ. ಅವರಷ್ಟಕ್ಕೆ ಅವ್ರು ಏನೂ ಮಾಡ್ಕೊಂಡಾಗಲ್ಲ, ಎಲ್ಲ ನಿಮ್ಮನ್ನ ಕೇಳಿ ಒಂದು ಇದನ್ನು ತಗೊಳ್ತಾರೆ. ಓಕೆ ಮೇಡಮ್. ಅದೇ ಮೇಡಮ್, ತಮಗೆ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ಯಾವ ಒಂದು ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಅನ್ಕೊಂಡು? ನಾವು ಹೆಚ್ಚಾಗಿ ಫಸ್ಟಿಗೆ ಕುಡಿಯುವ ನೀರು, ರಸ್ತೆ, ಸ್ಟ್ರೀಟ್ ಲೈಟ್ಗಳನ್ನು ಇದಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ.
ಓಕೆ ಮೇಡಮ್, ಇವಾಗ ನೀವು ಗೆದ್ದಂತ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆ ತಮ್ಮ ಬಳಿ ಬಂದು ಯಾವ ಒಂದು ಅಭಿವೃದ್ಧಿ ಕಾರ್ಯನ ಹೆಚ್ಚಿಗೆ ಒಂದು ಕೇಳ್ಕೊಂಡು ಹೆಚ್ಚಾಗಿ ಬಸವ ವಸತಿ ಮನೆಗಳು ಬೇಕು ಅಂತ ಹೇಳಿ ಕೇಳಿದ್ರು. ಅದು ಆದ್ಯತೆಯ ಮೇರೆಗೆ ಈಗ ಬರೋದೇ ಮೊದಲಿನ ಹಾಗೇನು 100-150 ಮನೆಗಳೇನು ಮೊದಲು ಎಷ್ಟು ಬೇಕಾದ್ರೂ ನಾವು ಅರ್ಜಿ ಕೊಟ್ಟು ಮಾಡ್ಬೋದಿತ್ತು, ತರ್ಸ್ಕೋಬೋದಿತ್ತು. ಇವಾಗ ಲಿಮಿಟೆಡ್ 20 ಬಸವ ವಸತಿ, 20 ಇಂದಿರಾವತಿ ಬರ್ತವೆ. ಅದನ್ನು ನಾವೇ ಸಾಮಾನ್ಯ ಸಭೆಯಲ್ಲಿ ಕೂತು ಯಾರಿಗೆ ಅತಿ ಅವಶ್ಯವಿದೆ ಅಂತ ಹೇಳಿ ಕಂಡು ಅವರಿಗೆ ಎಲ್ಲಾ ಸದಸ್ಯರ ಒಪ್ಪಿಗೆ ಮೇರೆಗೆ ಇಂಥವರಿಗೆ ಕೊಡಬೇಕು ಅಂತ. ಓಕೆ ಮೇಡಮ್, ಅಂದಾಗೆ ಮೇಡಮ್ ತಾವು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ತಮಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರೆ ಮೇಡಮ್? ಅವ್ರ ಹೆಸರು ಹೇಳ್ಕೊಂಡು. ಡಾಕ್ಟರ್ ಸಂತೋಷ್ ಕುಮಾರ್ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು. ಅವರ ಪ್ರೇರಣೆ ಮತ್ತು ನಮ್ಮ ವಾರ್ಡಲ್ಲಿ ಇನ್ನೊಬ್ರು ಮೂರ್ತಿ ಅಂತ ಹೇಳಿ ಸದಸ್ಯ ಕೃಷ್ಣಮೂರ್ತಿ ಅವರಿದ್ದಾರೆ. ಅವರ ಅನುಮತಿ ಮೇರೆಗೆ ಅವರೆಲ್ಲ ನಮಗೆ ಏನಿದ್ರು ನಮಗೆ ಗೊತ್ತಿಲ್ಲದಿದ್ರು ಅದು ಹಾಗಲ್ಲ ಹೀಗಂತ ಹೇಳ್ಕೊಂಡು ಅವರ ಮಾರ್ಗದರ್ಶನದಂತೆ ತಾವು ನಡ್ಕೊಂಡು ಬರ್ತಾ ಇದ್ದೀರಾ. ಅಂದಾಗೆ ಮೇಡಮ್, ಈಗ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನಿಮ್ಮನ್ನ ಬಿಟ್ಟು ಇನ್ನು ಉಳಿದಿರುವ ಸದಸ್ಯರುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ 24x7 ಕರ್ನಾಟಕ.com ಮೂಲಕ ಯಾವ ರೀತಿಯಾದಂಥ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದ್ರೆ ಈಗ ನಿಮ್ಮ ಉಳಿದಂತ ಸದಸ್ಯರುಗಳಿದಾರಲ್ಲ ಮೇಡಮ್, ನಿಮ್ಮನ್ನ ಬಿಟ್ಟು ಅವ್ರಗಳಿಗೆ ಈ ಸಂದರ್ಭದಲ್ಲಿ ಏನೊಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಎಲ್ಲ ಒಟ್ಟಾಗಿ ಸೇರಿ ಒಂದು ಅಭಿವೃದ್ಧಿ ಕಾರ್ಯಗಳ ಯೋಜನೆನ ಚೆನ್ನಾಗಿ ಮಾಡಬೇಕು, ಗ್ರಾಮ ಅಭಿವೃದ್ಧಿಗಳನ್ನ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಸಂದೇಶ ಅನ್ನೋದು ಇರುತ್ತಲ್ಲ ಮೇಡಮ್, ಯಾವ ರೀತಿ ಅದನ್ನ? ಅದು ಸಾಮಾನ್ಯ ಸಭೆಯಲ್ಲಿ ನಾವು ಹೇಳೋದು ನೋಡಿ, ನೀವು ಬಿಜೆಪಿ ಬೆಂಬಲಿತ ಪಕ್ಷ, ನಾವು ಕಾಂಗ್ರೆಸ್ ಬೆಂಬಲಿತ ಪಕ್ಷ ಅಂತ ಹೇಳ್ಕೊಂಡಲ್ಲ. ನಾವೀಗ ಎಲ್ಲ ಜನರು ನಮಗೆ ವೋಟ್ ಹಾಕಿ ನಮ್ಮನ್ನು ಬೆಂಬಲಿಸಿ ಅವರು ನಮಗೆ ಸೀಟ್ ತಂದು ಕೊಟ್ಟಿದ್ದಾರೆ. ಈ ಹೊತ್ತಲ್ಲಿ ನಾವು ಆ ಪಕ್ಷ ಈ ಪಕ್ಷ ಅನ್ನೋದು ಬಿಟ್ಕೊಂಡು ಎಲ್ಲಾ ಜನಸಾಮಾನ್ಯರನ್ನು ಒಂದೇ ರೀತಿಯಲ್ಲಿ, ಅಂದ್ರೆ ನಮ್ಮ ಪಕ್ಷದವರು ಮಾಡಬೇಕು, ಇನ್ನೊಂದು ಪಕ್ಷದವರು ಮಾಡಬಾರ್ದು, ಆ ರೀತಿ ಇರಬಾರ್ದು. ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ನಮ್ಮ ಗ್ರಾಮದ ಜನರನ್ನು ಏಳಿಗೆಗೆ ತರಬೇಕಂತೇಳಿ ನಾವು ಎಲ್ಲರೂ ಒಟ್ಟು ಸೇರಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಕೊಂಡು ಅದೊಂದು ಸಂದೇಶನ ಕೊಡಕ್ಕೆ ಇಷ್ಟಪಡ್ತಾರೆ. ಓಕೆ ಮೇಡಮ್, ಅಂದಾಗ ಈಗ ತಾವು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ ಮೇಡಮ್. ಅವರು ನಿಮ್ಮನ್ನ ಒಂದು ಒಳ್ಳೆ ಮತ ನೀಡಿ ಒಂದು ಒಳ್ಳೆ ಅಂತರದಿಂದ ಗೆಲ್ಲಿಸಿ ಆರಿಸಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ತಂದು ಕುಣಿಸಿದ್ದಾರೆ ಮೇಡಮ್. ಈ ಸಂದರ್ಭದಲ್ಲಿ ಆ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯಾದಂಥ ಒಂದು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಮೇಡಮ್? ಅಂದ್ರೆ ನಾವು ಈಗ ಅವರ ಏನಾದ್ರು ಸಮಸ್ಯೆಗಳಿದ್ದಾಗ ಸ್ಪಂದಿಸಿದ್ರೆ ಅವರಿಗೆ ಅಭಿನಂದನೆ. ಹೌದು ಮೇಡಮ್, ಇವಾಗ ಅವರು ನಮ್ಗೆ ವೋಟ್ ಹಾಕಿದ್ದಾರೆ, ನಮ್ಮನ್ನು ಗೆಲ್ಸಿ ಕಳಿಸಿದ್ದಾರೆ. ಅವರ ಸಮಸ್ಯೆಗಳನ್ನ ನಮ್ಮ ಹತ್ರ ಬಂದು ಹೇಳ್ತಾರೆ. ಬಸವ ವಸತಿ ಇರ್ಬೋದು, ನೀರಿಲ್ಲ ಇರ್ಬೋದು, ಕರೆಂಟ್ ಇರ್ಬೋದು, ದಾರಿದ್ರ್ಯ ಇರ್ಬೋದು, ಇವುಗಳನ್ನು ಬಂದು ಇಂಥ ಸಮಸ್ಯೆಗಳನ್ನು ಬಂದು ಹೇಳಿದಲ್ಲಿ ನಾವು ಎಲ್ಲರ ಗಮನಕ್ಕೆ ಸದಸ್ಯರ ಒಪ್ಪಿಗೆ ಮೇರೆಗೆ ನಾವು ಅದನ್ನು ಅವರು ಮಾಡಿಕೊಟ್ಟಾಗ ಅದೇ ಅಭಿನಂದನೆ ಅಲ್ವಾ ಅವರಿಗೆ? ಅವರಿಗೆ ಅಭಿನಂದನೆ ಸಲ್ಲಿಸಿದ ಹಾಗೇನೆ ಆಯ್ತಾ? ಓಕೆ, ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋ ಮೂಲಕ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಓಕೆ ಮೇಡಮ್, ಇಷ್ಟೊತ್ತು ಕಾಲ ನಿಮ್ಮ ಸಮಯನ ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ನಿಮ್ಮ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೊಡ್ತಾ ನಮ್ಮ ಮಾತುಗಳನ್ನ ಮುಗಿಸ್ತದೆ ಮೇಡಮ್.